ಇಂಜಿನಿಯರಿಂಗ್ ಮಾಡಿದ್ರೆ ಕೆಲಸ ಗ್ಯಾರಂಟಿ ಅಂತ ಜನ ಹೇಳ್ತಾರೆ. BA ಡಿಗ್ರಿ ಮಾಡಿದ್ರೆ ಫ್ಯೂಚರ್ ಇಲ್ಲ ಅಂತಲೂ ಕೆಲವೊಬ್ರು ಹೇಳ್ತಾರೆ. ಆದರೆ ಇವೆರಡೂ ಸತ್ಯ ಅಲ್ಲ ಅಂತ ಹೇಳಿ ನಾ ಹೇಳಿದ್ರೆ, ಯಾಕಂದ್ರೆ ಇಲ್ಲೊಂದು ಲಿಬರಲ್ ಆರ್ಟ್ಸ್ ಅನ್ನೋ ಡಿಗ್ರಿ ಆ ಎರಡೂ ಕೆಟಗರಿಗೂ ಸೇರುವುದಿಲ್ಲ. ಇವತ್ತು ನಾವು ಲಿಬರಲ್ ಆರ್ಟ್ಸ್ ಅಂದ್ರೆ ಏನು ಅನ್ನೋದನ್ನ ನಮ್ಮ ಭಾರತದ ಕಾಂಟೆಕ್ಸ್ಟ್ ಅಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಇದು ನಿಮಗೊಂದು ಸ್ಮಾರ್ಟ್ ಚಾಯ್ಸ್ ಆಗ್ತದನೋ ಅಥವಾ ದೊಡ್ಡ ರಿಸ್ಕ್ ಆಗ್ತದನೋ ಅನ್ನೋದನ್ನ ನೋಡೋಣ. ನಮ್ಮ ವಿವಾದ ಚಾನೆಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಲಿಬರಲ್ ಆರ್ಟ್ಸ್ ಅನ್ನೋದು ಒಂದು ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಮಾಡೆಲ್. ಇದು ಬರೀ ಹಿಸ್ಟ್ರಿ ಅಥವಾ ಸಾಹಿತ್ಯದಂಥ ಸಬ್ಜೆಕ್ಟ್ಗಳಿಗೆ ಸೀಮಿತ ಆಗಿಲ್ಲ. ಇದರೊಳಗೆ ಹ್ಯುಮ್ಯಾನಿಟೀಸ್, ಸೋಷಿಯಲ್ ಸೈನ್ಸ್, ಅದಲ್ದನ ಡೇಟಾ ಸೈನ್ಸ್ ಅಂತ ವಿಷಯಗಳೂ ಇರ್ತಾವ. ಉದಾಹರಣೆಗಾಗಿ ಒಬ್ಬ ಸ್ಟೂಡೆಂಟ್ ಸೈಕಾಲಜಿ ಮತ್ತು ಮೀಡಿಯಾ ಜೊತೆಗೆ ಎಕನಾಮಿಕ್ಸ್ ಅನ್ನು ಓದಬಹುದು, ಅಥವಾ ಪೊಲಿಟಿಕಲ್ ಸೈನ್ಸ್ ಜೊತೆಗೆ ಡೇಟಾ ಮತ್ತು ಪಬ್ಲಿಕ್ ಪಾಲಿಸಿನ ಮಿಕ್ಸ್ ಮಾಡ್ಕೋಬಹುದು. ಈ ಲಿಬರಲ್ ಆರ್ಟ್ಸ್ ಹಿಂದಿರೋ ದೊಡ್ಡ ಐಡಿಯಾನ ಫ್ರೀಡಮ್, ಸ್ವಾತಂತ್ರ್ಯ. ಯಾವ ಸ್ವಾತಂತ್ರ್ಯ ಅಂದ್ರೆ ನಿಮಗಿಷ್ಟ ಆಗೋ ವಿಷಯಗಳನ್ನು ಆರಿಸ್ಕೊಳ್ಳೋ ಸ್ವಾತಂತ್ರ್ಯ, ಬೇರೆ ಬೇರೆ ವಿಷಯಗಳನ್ನು ಒಟ್ಟಿಗೆ ಓದೋ ಸ್ವಾತಂತ್ರ್ಯ, ನಿಮ್ಮ ಕರಿಯರ್ ದಾರಿನ ನೀವೇ ಡಿಸೈನ್ ಮಾಡೋ ಸ್ವಾತಂತ್ರ್ಯ. ಹಾಗಾಗಿ ಇದು ನಾರ್ಮಲ್ BA ಡಿಗ್ರಿಗಿಂತ ಬಹಳ ಡಿಫ್ರೆಂಟ್ ಆಗಿದೆ. ಸಾಮಾನ್ಯವಾಗಿ BA ಒಳಗೆ ಸಬ್ಜೆಕ್ಟ್ಗಳು ಮೊದಲ ಫಿಕ್ಸ್ ಆಗಿರ್ತಾವೆ. ಆದರೆ ಲಿಬರಲ್ ಆರ್ಟ್ಸ್ ಒಳಗೆ ನೀವು ಹೆಂಗೆ ಕಲಿತಾ ಹೋಗ್ತೀರಿ ಹಂಗೆ ನಿಮ್ಮ ಡಿಗ್ರಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದು ಅಮೆರಿಕದ ಎಜುಕೇಶನ್ ಮಾಡೆಲಿಂದ ಇನ್ಸ್ಪೈರ್ ಆಗಿದೆ. ಭಾರತದೊಳಗೂ ಇವತ್ತು NEP 2020 ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇರೋದ್ರಿಂದ ಇದು ಫೇಮಸ್ ಆಗ್ತಾ ಇದೆ. ಈ ಡಿಗ್ರಿ ಯಾರಿಗೆ ಸೂಕ್ತ? ಯಾರಿಗೆ ತಮ್ಮ ಕರಿಯರ್ ದಾರಿ ಬಗ್ಗೆ ಕನ್ಫ್ಯೂಷನ್ ಇರ್ತದನೋ ಅಂತ ಸ್ಟೂಡೆಂಟಿಗೆ ಇದು ಪರ್ಫೆಕ್ಟ್ ಚಾಯ್ಸ್. ನಿಮ್ಗೆ ಸೈಕಾಲಜಿ ಒಳಗೆ ಇಂಟ್ರೆಸ್ಟ್ ಅದ ಅಂತ ಇಟ್ಕೋರಿ, ಆದ್ರೆ ಬಿಸ್ನೆಸ್ ಮೇಲೂ ಅಷ್ಟ ಇಂಟ್ರೆಸ್ಟ್ ಇರ್ತದ, ಅಥವಾ ರೈಟಿಂಗ್ ಒಳಗೆ ಇಂಟ್ರೆಸ್ಟ್ ಇರ್ತದ, ಅದರ ಜೊತೆ ಎಕನಾಮಿಕ್ಸ್ ಬಗ್ಗೆನೂ ಕುತೂಹಲ ಇರ್ತದ. ಈ ರೀತಿ ನೀವು ಒಂದೇ ವಿಷಯಕ್ಕನ ಸೀಮಿತ ಆಗಿರೋದನ್ನ ಜಾಸ್ತಿ ಆಸಕ್ತಿ ಇಟ್ಕೊಂಡಿದ್ರ ಇದೊಂದು ಸರಿಯಾದ ಕೋರ್ಸ್. ವಿಚಾರ ಮಾಡೋದು, ಹೊಸ ಹೊಸ ಐಡಿಯಾಗಳನ್ನು ಚರ್ಚೆ ಮಾಡೋದು, ಇಂಥದ್ದೆಲ್ಲ ಇಷ್ಟಪಡೋರಿಗೆ ಇದೊಂದು ಒಳ್ಳೆ ಕೋರ್ಸ್. ನೀವು ಸ್ಪೆಷಲೈಸೇಷನ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬೇಕು ಹಂಗನ್ನೋರ್ಗೆ ಈ ಕೋರ್ಸು ಭಾಳ ಹೆಲ್ಪ್ ಆಗ್ತದೆ. ಒಂದು ಫೈನಲ್ ದಾರಿ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಫೀಲ್ಡ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಣ ಅನ್ನೋರಿಗೆ ಇದೊಂದು ಒಳ್ಳೆಯ ಆಪ್ಷನ್. ಆದ್ರೆ ಒಂದು ವಿಷಯ ನೀವು ಇಲ್ಲಿ ಗಮನಿಸಬೇಕು. ನೀವು ಮೊದಲ ಡಾಕ್ಟರ್, ಇಂಜಿನಿಯರ್, CA, ಅಡ್ವೊಕೇಟ್ ಇಂಥವೆಲ್ಲ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಈ ಕೋರ್ಸು ನಿಮಗಲ್ಲ. ಯಾಕಂದ್ರೆ ಅಂಥವೆಲ್ಲ ಕೆಲಸಕ್ಕೆ ಒಂದು ಸ್ಟ್ರೇಟ್ ಆದ ದಾರಿ ಇರ್ತದೆ. ಡಿಗ್ರಿ ಆದ್ಮೇಲೆ ಕೆಲಸದ ಗ್ಯಾರಂಟಿ ಬೇಕು ಅನ್ನೋರಿಗೆ ಇದೊಂದು ಸೇಫ್ ಚಾಯ್ಸ್ ಅಲ್ಲ. ಯಾಕಂದ್ರೆ ಈ ಲಿಬರಲ್ ಆರ್ಟ್ಸ್ ಡಿಗ್ರಿ ನಿಮ್ಗಿಷ್ಟ ಬಂದದ್ದನ್ನ ಕಲೀಲಿಕ್ಕೆ ಚಾನ್ಸ್ ಕೊಡ್ತದ ಹೊರತು ಕೆಲಸದ ಗ್ಯಾರಂಟಿ ಇಮಿಡಿಯೇಟ್ಲಿ ಕೊಡೋದಿಲ್ಲ. ನಿಮಗೆ ಬರೀ ಸಿಲೆಬಸ್ ಓದುವ ಅಭ್ಯಾಸ ಇದ್ರೆ ಇಲ್ಲೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಿಂಗಾಗಿ ಲಿಬರಲ್ ಆರ್ಟ್ಸ್ ಅಂದ್ರೆ ಅನ್ವೇಷಣೆ ಮಾಡೋರಿಗೆ, ಬರೀ ಫಾಲೋ ಮಾಡೋರ್ಗಲ್ಲ. ಭಾರತದೊಳಗೆ ಇದು ಯಾಕೆ ಫಾಸ್ಟ್ ಆಗಿ ಬೆಳೀತಾ ಇದೆ? ಇದಕ್ಕೆ ಮೇನ್ ರೀಸನ್ NEP 2020. ಇದು ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್, ಅದಕ್ಕೆ ಹೆಚ್ಚಿನ ಸಪೋರ್ಟ್ ಕೊಡ್ತದೆ. ಸಬ್ಜೆಕ್ಟ್ಗಳನ್ನ ನಮಗೆ ಬೇಕಾದಂಗ ಆರಿಸ್ಕೋಬಹುದು. ಇವತ್ತಿನ ಜಾಬ್ ಮಾರ್ಕೆಟ್ ಚೇಂಜ್ ಆದಂಗ ನಮಗೆ ಡೀಪ್ ನಾಲೆಜು ಮತ್ತು ಬ್ರಾಡ್ ಆಗಿ ನಾಲೆಜು ಬೇರೆ ಬೇರೆ ವಿಷಯಗಳೊಳಗೆ ಬೇಕಾಗ್ತಿರ್ತದೆ. ಯಾಕಂದ್ರೆ ಕಂಪ್ನಿಗಳು ಇವತ್ತು ಬರೀ ಡಿಗ್ರಿ ಸರ್ಟಿಫಿಕೇಟ್ ನೋಡುದಿಲ್ಲ, ಅವ್ರಿಗೆ ನೀವು ಹೆಂಗ್ ವಿಚಾರ ಮಾಡ್ತೀರಿ ಮತ್ತು ಹೆಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ ಅನ್ನೋದು ಮುಖ್ಯ ಆಗಿರ್ತದೆ. ಕರಿಯರ್ ಅನ್ನೋದು ಒಂದೇ ದಾರಿ ಒಳಗೆ ಹೋಗ್ತಾ ಇಲ್ಲ, ಅದು ಡೈನಾಮಿಕ್ ಆಗಿದೆ. ಉದಾಹರಣೆಗೆ ಮೊದ್ಲು ಯಾರಾದರೂ ಮಾರ್ಕೆಟಿಂಗ್ ಮಾಡಿದವರು ಆಮೇಲೆ ಬಿಸ್ನೆಸ್ ಮ್ಯಾನ್ ಆಗ್ಬಹುದು. ಕನ್ಸಲ್ಟಿಂಗ್, ಸ್ಟಾರ್ಟ್ಅಪ್ ಮತ್ತು ಕ್ರಿಯೇಟಿವ್ ಇಂಡಸ್ಟ್ರಿಗಳು ಬಹಳ ಫಾಸ್ಟ್ ಆಗಿ ಬೆಳೀತಾವ. ಇಂಥ ಬದಲಾಗ್ತಾ ಇರೋ ಕಾಲಕ್ಕೆ ಲಿಬರಲ್ ಆರ್ಟ್ಸ್ ಕರೆಕ್ಟ್ ಆಗಿ ಸೂಟ್ ಆಗ್ತದೆ. ಈ ಕೋರ್ಸ್ ಹೆಂಗ್ ನಡೀತದ? ಈ ಕೋರ್ಸು 3 ವರ್ಷ ಅಥವಾ 4 ವರ್ಷ ಇರ್ತದ. ಫಸ್ಟ್ ಇಯರ್ ಒಳಗೆ ನಿಮ್ಗೆ ಫೌಂಡೇಶನ್ ಸಬ್ಜೆಕ್ಟ್ ಇರ್ತಾವ. ಇದ್ರೊಳಗೆ ಬರವಣಿಗೆ ಮತ್ತು ಬೇರೆ ಬೇರೆ ವಿಷಯ ಒಳಗೆ ಬೇಸಿಕ್ ಐಡಿಯಾ ಕೊಡ್ತಾರ. 2ನೇ ವರ್ಷದಾಗ ನೀವು ವಿಷಯಗಳನ್ನ ಸ್ವಲ್ಪ ಆಳವಾಗಿ ಓದ್ತೀರಿ. ಇಲ್ಲಿ ನಿಮಗೆ ಯಾವುದು ಇಷ್ಟ, ಯಾವುದು ಬೇಡ ಅನ್ನೋದು ಗೊತ್ತಾಗ್ಲಿಕ್ಕೆ ಆರಂಭ ಆಗ್ತದೆ. ನನಗೆ ಎಕನಾಮಿಕ್ಸ್ ಬೇಡ, ಸೈಕಾಲಜಿನ ಬೆಟರ್ ಅನ್ನಿಸ್ಬೋದು. ಹಿಂಗೆ ನೀವು ನಿಮ್ಮ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡಲಿಕ್ಕೆ ಪ್ರಾರಂಭಿಸ್ತೀರಿ. 3ನೇ ವರ್ಷದಾಗ ನಿಮ್ಮ ಮೇನ್ ಸಬ್ಜೆಕ್ಟ್ ಅಂದ್ರೆ ಮೇಜರ್ ಅನ್ನ ಆರಿಸ್ಕೊಳ್ತೀರಿ. ಇಲ್ಲೇ ನೀವು ಆರಿಸ್ಕೊಂಡಿರೋ ವಿಷಯದ ಬಗ್ಗೆ ಫುಲ್ ಡೀಪ್ ಆಗಿ ಡಿಟೇಲ್ ಆಗಿ ಕಲಿತೀರಿ. 4ನೇ ವರ್ಷ ಕಾಲೇಜ್ನಾಗ ಲಭ್ಯ ಇದ್ರ ಆನರ್ಸ್ ಡಿಗ್ರಿ ಅಂತಾರ. ಅದ್ರೊಳಗೆ ನೀವು ರಿಸರ್ಚ್ನು ಮಾಡ್ಬೋದು, ಆ ರಿಸರ್ಚ್ ಮಾಡ್ತಾ ಮಾಡ್ತಾ ಇಂಟರ್ನ್ಶಿಪ್ನು ಮಾಡ್ಬೋದು. ಸೊ ಹಿಂಗಾಗಿ ಈ ಕೋರ್ಸು ನಿಮ್ಮನ್ನ ಗೊಂದಲದಿಂದ ಹಿಡಿದು ಕ್ಲಾರಿಟಿ ಕಡೆ ಹಂತ ಹಂತವಾಗಿ ಕರ್ಕೊಂಡು ಹೋಗ್ತದೆ. ಈ ವಿಷಯಗಳ ಕಾಂಬಿನೇಷನ್, ಸಂಯೋಜನೆ ಹೆಂಗಿರ್ತಾವ ಅನ್ನೋದನ್ನ ನೋಡೋಣ. ಲಿಬರಲ್ ಆರ್ಟ್ಸ್ ನ ದೊಡ್ಡ ಶಕ್ತಿ ವಿಷಯಗಳ ಕಾಂಬಿನೇಷನ್. ನೀವು ಎಕನಾಮಿಕ್ಸ್ ಮತ್ತು ಸೈಕಾಲಜಿ ಕಲಿಬಹುದು, ಇಂಗ್ಲಿಷ್ ಮತ್ತು ಮೀಡಿಯಾ ಸೇರ್ಕೋಬಹುದು, ಪೊಲಿಟಿಕಲ್ ಸೈನ್ಸ್ ಜೊತೆಗೆ ಡೇಟಾ ಸೈನ್ಸ್ ಮಾಡಬಹುದು, ಸೋಷಿಯಾಲಜಿ ಮತ್ತು ಬಿಸ್ನೆಸ್ ಅನ್ನ ಮಿಕ್ಸ್ ಮಾಡಬಹುದು, ಫಿಲಾಸಫಿ ಜೊತೆ ಪಬ್ಲಿಕ್ ಪಾಲಿಸಿ ಓದಬಹುದು. ಒಂದು ಉದಾಹರಣೆ ಕೊಡ್ಬೇಕಂದ್ರ, ಒಬ್ಬ ಸ್ಟೂಡೆಂಟ್ ಹ್ಯೂಮನ್ ಬಿಹೇವಿಯರ್ ಮತ್ತು ಬಿಸ್ನೆಸ್ ಎರಡೂ ಇಷ್ಟಪಟ್ರ ಸೈಕಾಲಜಿ ಮತ್ತು ಮಾರ್ಕೆಟಿಂಗ್ ಅನ್ನ ಒಟ್ಟಿಗೆ ಓದಬಹುದು. ಇದರಿಂದ
ಕನ್ಸ್ಯೂಮರ್ ರಿಸರ್ಚ್ ಅಥವಾ ಬ್ರಾಂಡಿಂಗ್ ಕೆಲಸಗಳಿಗೆ ಒಳ್ಳೆ ದಾರಿ ಮಾಡ್ಕೋತಾನ. ನಿಮಗೆ ಬೇಕಾದಂಗ ಸಬ್ಜೆಕ್ಟ್ ಪ್ಲಾನ್ ಮಾಡೋದು ಈ ಡಿಗ್ರಿ ಮೇನ್ ಪವರ್. ಈ ಡಿಗ್ರಿಯಿಂದ ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ಪವರ್ ಜಾಸ್ತಿ ಆಗ್ತದ. ಬರೀ ಬಾಯ್ಪಾಠ ಮಾಡೋ ಬದ್ಲಿ ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಳ್ಳೋದನ್ನ ನೀವು ಕಲ್ಕೋತೀರಿ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ಮಾತಾಡೋದು ಇಂಪ್ರೂವ್ ಆಗ್ತದ. ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳೋದು ಗೊತ್ತಾಗ್ತದ, ಆರ್ಟಿಕ್ಯುಲೇಷನ್ ಅಂತಂತಾರ. ಸಮಸ್ಯೆಗಳನ್ನ ಬಗೆಹರಿಸುವ ಕೆಪಾಸಿಟಿ ಜಾಸ್ತಿ ಆಗ್ತದ, ಪ್ರಾಬ್ಲಮ್ ಸಾಲ್ವಿಂಗ್. ಅನಾಲಿಟಿಕಲ್ ಥಿಂಕಿಂಗ್ ಪವರ್ ಬರ್ತದ. ಕ್ರಿಯೇಟಿವಿಟಿ ಅಂದ್ರೆ ಸೃಜನಶೀಲತೆ, ಅದ್ರೊಳಗೂ ಈ ಡಿಗ್ರಿ ಒಳಗೆ ಬಹಳ ಸ್ಕೋಪ್ ಅದ. ಸೊ ಒಟ್ನಲ್ಲಿ ಯಾವ್ದ ಪರಿಸ್ಥಿತಿಗೆ ಹೊಂದಿಕೊಳ್ಳೋ ಗುಣ ಈ ಡಿಗ್ರಿಯಿಂದ ಬರ್ತದ. ಇವೆಂತ ಸ್ಕಿಲ್ ಅಂದ್ರ ನೀವೆಲ್ಲಿ ಹೋದ್ರೂ ನಿಮಗಿವು ಹೆಲ್ಪ್ ಆಗ್ತಾವ. ಸೊ ಇಂದಿನ ಆಧುನಿಕ ಉದ್ಯಮ ಒಳಗ ಇಂಥ ಸ್ಕಿಲ್ಗಳಿಗೆ ಬಹಳ ಡಿಮಾಂಡ್ ಅದ. ಈ ಡಿಗ್ರಿ ಆದ್ಮೇಲೆ ಕರಿಯರ್ ಒಳಗ ಏನೆಲ್ಲ ದಾರಿಗಳವ ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ಇಲ್ಲಿ ಬರೀ ಒಂದ್ ಕೆಲಸ ಅಂತ ಇರುವುದಿಲ್ಲ. ಅದು ಒಳ್ಳೇದಕ್ಕೂ ಇರಬಹುದು, ಕೆಟ್ಟದಕ್ಕೂ ಇರಬಹುದು. ಯಾಕಂದ್ರ ಈ ಡಿಗ್ರಿ ನಿಮಗ ಬ್ರಾಡ್ ಮತ್ತು ಡೀಪ್ ಎರಡೂ ಹೇಳ್ಕೊಡ್ತದೆ. ಸೊ ಹಿಂಗಾಗಿ ನಿಮ್ಮ ಕರಿಯರ್ ಚಾಯ್ಸಸ್ ಬಹಳ ಆಗ್ಬಹುದು. ನೀವು ಕನ್ಸಲ್ಟೆಂಟ್ ಆಗ್ಬಹುದು, ಬಿಸ್ನೆಸ್ ಸ್ಟ್ರಾಟಜಿಸ್ಟ್ ಆಗ್ಬಹುದು, ಮಾರ್ಕೆಟಿಂಗ್ ಫೀಲ್ಡ್ ಒಳಗೂ ಸಾಕಷ್ಟು ಅವಕಾಶ ಇರ್ತಾವ. ಅದರೊಳಗೂ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ರೋಲ್ ಒಳಗ ಒಳ್ಳೆ ಫ್ಯೂಚರ್ ಅದ. ಮಾಧ್ಯಮಕ್ಕೆ ಹೋಗ್ಬೋದು, ಪತ್ರಿಕೋದ್ಯಮಕ್ಕೆ ಹೋಗ್ಬೋದು, ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳಿಗೂ ತಯಾರಾಗಬಹುದು. ನಿಮ್ಮದಾದ ಒಂದು ಉದ್ಯಮ ಶುರು ಮಾಡ್ಕೋಬಹುದು. ರಿಸರ್ಚ್ ಅಥವಾ ಪಾಲಿಸಿ ಮೇಕಿಂಗ್ ಕೆಲಸಕ್ಕೂ ಹೋಗ್ಬೋದು. UX ಡಿಸೈನರ್ ಅಥವಾ ಕಂಟೆಂಟ್ ಸ್ಟ್ರಾಟಜಿಸ್ಟ್ ಆಗಿನೂ ಕೆಲಸ ಮಾಡಬಹುದು. ಮುಖ್ಯವಾದ ಪಾಯಿಂಟ್ ಅಂದ್ರ ಈ ಡಿಗ್ರಿ ನಿಮ್ಗೆ ಸ್ಕಿಲ್ಸ್ ಕೊಡ್ತದ, ಬರೀ ಒಂದು ಉದ್ಯೋಗದ ಹೆಸರನ್ನಲ್ಲ. ಈ ಡಿಗ್ರಿ ಬಗ್ಗೆ ಒಂದ್ ಸ್ವಲ್ಪ ತಪ್ಪು ಕಲ್ಪನೆ ಅವೇನಂದ್ರ ಒಂದೇದ್ದು ಲಿಬರಲ್ ಆರ್ಟ್ಸ್ ಮಾಡಿದ್ರ ಕೆಲಸ ಇಲ್ಲ ಅಂತ ಹೇಳಿ ಜನ ಹೇಳ್ತಾರ. ಆದ್ರೆ ವಾಸ್ತವದಾಗ ಕೆಲಸವ ಇಂಜಿನಿಯರಿಂಗ್ ಅಂತ ಡೈರೆಕ್ಟ್ ದಾರಿ ಇರೋ ಕೆಲಸ ಇಲ್ಲ. ಎರಡನೇ ತಪ್ಪು ಕಲ್ಪನೆ ಈ ಡಿಗ್ರಿ ಬಹಳ ಈಸಿ ಆಗಿದೆ ಅಂತ ಹೇಳಿ. ಆದ್ರೆ ವಾಸ್ತವದಾಗ ಈ ಡಿಗ್ರಿ ಒಳಗ ಬಹಳ ಓದ್ಬೇಕಾಗ್ತದ, ವಿಚಾರ ಮಾಡ್ಬೇಕಾಗ್ತದ. ಈಗ ನಾರ್ಮಲ್ BA ಮತ್ತು ಲಿಬರಲ್ ಆರ್ಟ್ಸ್ ಇವೆರಡರ ಡಿಫ್ರೆನ್ಸ್ ಅನ್ನ ನೋಡೋಣ. ನಾರ್ಮಲ್ BA ಒಳಗ ಫಿಕ್ಸ್ ಸಬ್ಜೆಕ್ಟ್ ಇರ್ತದ. ಇಂಥ ಸಬ್ಜೆಕ್ಟ್ಗಳು ಇರ್ತಾವ, ಅವನ್ನ ನೀವು ಕಲಿಬೇಕಾಗ್ತದ. ಲಿಬರಲ್ ಆರ್ಟ್ಸ್ ಒಳಗ ನಿಮ್ಗಿಷ್ಟ ಬಂದದ್ದನ್ನ ನೀವು ಆರಿಸ್ಕೋಬಹುದು. BA ಬರೇ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿದ್ರ, ಲಿಬರಲ್ ಆರ್ಟ್ಸ್ ಮಲ್ಟಿ ಡಿಸಿಪ್ಲಿನರಿ ಬೇರೆ ಬೇರೆ ವಿಷಯಗಳನ್ನ ಸಂಯೋಜಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತದ. BA ಬರೀ ಸಿಲೆಬಸ್ ಡ್ರಿವನ್ ಅಂದ್ರೆ ಪಠ್ಯಕ್ರಮದ ಮೇಲೆ ನಿಂತದ. ಆದ್ರೆ ಲಿಬರಲ್ ಆರ್ಟ್ಸ್ ವಿದ್ಯಾರ್ಥಿಗಳ ಆಸಕ್ತಿ ಮೇಲೆ ನಿಂತದ. ಈ BA ಲಿಬರಲ್ ಆರ್ಟ್ಸ್ ಅಥವಾ ಅದಕ್ಕೂ ಹೊಂದಿಕೊಂಡಿರೋ ಡಿಗ್ರಿಗಳು ಯಾವ್ಯಾವ ಕಾಲೇಜ್ ಒಳಗ ಸಿಗ್ತಾವ ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ನಾನಿಲ್ಲಿ ಕರ್ನಾಟಕದ 10 ಕಾಲೇಜ್ಗಳ ಲಿಸ್ಟ್ ಮಾಡೀನಿ. ನೀವು ವಿಡಿಯೋ ಪಾಸ್ ಮಾಡಿ ನೋಡಬಹುದು. ಕ್ರೈಸ್ಟ್ ಯೂನಿವರ್ಸಿಟಿ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ, ಸೇಂಟ್ ಜೋಸೆಫ್ ಯೂನಿವರ್ಸಿಟಿ, ಮೌಂಟ್ ಕಾರ್ಮೆಲ್ ಕಾಲೇಜ್, ಇಂಥವೆಲ್ಲ ಕಾಲೇಜ್ ಒಳಗ BA ಲಿಬರಲ್ ಆರ್ಟ್ಸ್, ಮಲ್ಟಿ ಡಿಸಿಪ್ಲಿನರಿ, ಹ್ಯುಮ್ಯಾನಿಟೀಸ್, ಇಂಟರ್ ಡಿಸಿಪ್ಲಿನರಿ ಇಂಥವೆಲ್ಲ ಕೋರ್ಸ್ಗಳನ್ನು ಕೊಡ್ಲಾಗ್ತದ. ಅವಧಿ 3 ರಿಂದ 4 ವರ್ಷ. 3 ವರ್ಷ ಮಾಡಿದ್ರೆ ನಿಮ್ಗೆ ಡಿಗ್ರಿ ಸಿಗ್ತದ. 4ನೇ ವರ್ಷ ಕಂಪ್ಲೀಟ್ ಮಾಡಿದ್ರೆ ಆನರ್ಸ್ ಡಿಗ್ರಿ ಸಿಗ್ತದ. ಇದರ ಫೀಸು 2 ರಿಂದ 4 ವರ್ಷಕ್ಕೆ. ಅದ ನೀವು ಲಿಬರಲ್ ಆರ್ಟ್ಸ್ ಅನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಒಳ್ಳೊಳ್ಳೆ ಕಾಲೇಜಿಗೆ ಹೋಗ್ಬೇಕು ಅಂತಂದ್ರೆ ಅಶೋಕ ಯೂನಿವರ್ಸಿಟಿ ಅನ್ನೋದು ಬಹಳ ಚರ್ಚಿತವಾಗಿರೋ ಯೂನಿವರ್ಸಿಟಿ. ಅದು ಡೆಲ್ಲಿ ಕಡೆ ಅದ. ಅಲ್ಲೇ BA ಲಿಬರಲ್ ಆರ್ಟ್ಸ್ ಅನ್ನೋದು 3 ರಿಂದ 4 ವರ್ಷದ ಕೋರ್ಸು. ಫೀಸು ಜಾಸ್ತಿ ಇದ್ದು 8 ರಿಂದ 10 ಲಕ್ಷ ವರ್ಷಕ್ಕೆ. ಅದೇ ರೀತಿ ಕರ್ನಾಟಕ ಬಿಟ್ಟು ಭಾರತದೊಳಗಿನ ಬೇರೆ ಬೇರೆ ಕಾಲೇಜ್ಗಳ ಲಿಸ್ಟ್ ನಾನು ಇಲ್ಲಿ ಕೊಟ್ಟಿನಿ. ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ಅಂತಿಮ ಸತ್ಯ, ಲಿಬರಲ್ ಆರ್ಟ್ಸ್ ಅಂದ್ರೆ ಈಸಿ ಡಿಗ್ರಿ ಅಲ್ಲ. ಇದು ಬರೀ ಸುಮ್ಮನೆ ಕೂತ್ಕೊಂಡು ಕಲಿಯೋರ್ಗಂತೂ ಅಲ್ವೇ ಅಲ್ಲ. ಇದ್ರೊಳಗ ಓದು, ಬರವಣಿಗೆ, ಥಿಂಕಿಂಗು ಬಹಳ ಮುಖ್ಯ ಆಗ್ತದ. ಏನೋ ಹೊಸದನ್ನ ಹುಡುಕ್ತೀನಿ ಅನ್ನೋ ಆಸೆ ಇರೋರ್ಗೆ ಇದೊಂದು ಬೆಸ್ಟ್ ಕೋರ್ಸ್. ಆದ್ರೆ ಮೊದ್ಲ ಯಾರಿಗೆ ಕೆಲಸದ ಗ್ಯಾರಂಟಿ ಬೇಕು ಅವ್ರಿಗೆ ಈ ಡಿಗ್ರಿ ಒಂದ್ ಸ್ವಲ್ಪ ರಿಸ್ಕಿ. ಕೊನೆಯದಾಗಿ ಹೇಳ್ಬೇಕಂದ್ರ ಈ ಡಿಗ್ರಿ ಬರೀ ಟ್ರೆಂಡ್ ಅಂತ ಚೂಸ್ ಮಾಡ್ಬೇಡ್ರಿ. ಭಯದಿಂದ ಯಾವುದೇ ಡಿಗ್ರಿ ಆಯ್ಕೆ ಮಾಡ್ಬೇಡ್ರಿ. ನಿಮ್ಮ ಯೋಚನಾ ಶಕ್ತಿ ಮೇಲೆ ಆಯ್ಕೆ ಮಾಡ್ರಿ. ನಿಮ್ಮ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ನೋಡಿ ಆಯ್ಕೆ ಮಾಡ್ರಿ. ಯಾವ್ದೋ ಒಂದು ಸಬ್ಜೆಕ್ಟ್ ಮೇಲೆ ನಿಮ್ಗೆ ಎಷ್ಟು ಕ್ಲಾರಿಟಿ ಅದ ಅನ್ನೋದನ್ನ ನೋಡಿ ನಿರ್ಧರಿಸ್ರಿ. ಆ ಕ್ಲಾರಿಟಿ ಬರೋ ತನಕ ಆ ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡ್ರಿ. ಯಾಕಂದ್ರೆ ಇದ್ರ ಮೇಲೆ ನಿಮ್ಮ ಭವಿಷ್ಯ ಅವಲಂಬನ ಆಗಿರ್ತದೆ. ನಿಮ್ಮ ಕರಿಯರ್ ಬರೀ ನಿಮ್ಮ ಡಿಗ್ರಿ ಮೇಲೆ ನಿಂತಿಲ್ಲ, ಅದು ನಿಮ್ಮ ಲೈಫ್ ಡೈರೆಕ್ಷನ್ ಮೇಲೆ ನಿಂತದ. ಹಿಂಗಾಗಿ ಜಾಣರಾಗ್ರಿ. ಇವತ್ತಿಂದ ರಿಸರ್ಚ್ ಸ್ಟಾರ್ಟ್ ಮಾಡ್ರಿ. ಲಿಬರಲ್ ಆರ್ಟ್ಸ್ ಒಂದ್ ಒಳ್ಳೆ ಪರ್ಯಾಯ ಮಾರ್ಗ ತೋರಿಸೋ ಡಿಗ್ರಿ. ಲಿಬರಲ್ ಆರ್ಟ್ಸ್ ಗ್ರಾಜುಯೇಟ್ಗಳಿಗೆ ಈಗೀಗ ಡಿಮ್ಯಾಂಡು ಬಹಳ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಡಿಗ್ರಿಯನ್ನ ಸೀರಿಯಸ್ ಆಗಿ ತಗೊಂಡು ಇದ್ರ ಬಗ್ಗೆ ಅಧ್ಯಯನ ಮಾಡಿ ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ಯಾವ್ದಾದ್ರು ಒಳ್ಳೆ ಕಾಲೇಜನ್ನ ನೋಡಿ ಅಡ್ಮಿಷನ್ ತಗೋರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಡ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.